ಬೆಂಡೆಕಾಯಿ ಗ್ರೇವಿ ರಾಗಿ ಮುದ್ದೆ. ಬೆಂಡೆಕಾಯಿ ಗ್ರೇವಿ ಹೆಂಗೆ ಮಾಡೋಣ ನೋಡೋಣ. ಸ್ಟವ್ ಮೇಲೆ ತವೆ ಇಟ್ಕೊಳ್ಳೋಣ, ಆಯಿಲ್ ಹಾಕ್ಕೊಳ್ಳೋಣ. ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲು ಬಿಸಿ ಆಗ್ತಾ ಇರ್ತದೆ. ನಾವು ಬೆಂಡೆಕಾಯಿ ಗ್ರೇವಿ ಮಾಡಿ ನಾನು ಸಪ್ರೇಟಾಗಿ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ, ಬೆಳ್ಳುಳ್ಳಿ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ, 2 ಮೆಣಸಿನಕಾಯಿ, ಈರುಳ್ಳಿ ಕಟ್ ಮಾಡಿ ಮಾಡ್ಕೊಂಡಿದ್ದೀನಿ, ಹುಣಸೆಹಣ್ಣು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ, ಕಡಲೆ ಬೀಜ, ಮೆಂತ್ಯ ನಾನು ತೋರಿಸಿಲ್ಲ, ಮೆಂತ್ಯ ಹಾಕ್ತಾಯಿದ್ದೀನಿ, ಮೆಣಸಿನಕಾಯಿ, ಕಡಲೆ ಬೀಜ ಹಾಕಿದ್ದೀನಿ. ಸಿಮ್ಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಬೇಕು ಚೆನ್ನಾಗಿ. ಫ್ರೈ ಆದಮೇಲೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಸ್ವಲ್ಪ ಕಲರ್ ಬರಬೇಕು. ಕಲರ್ ಬಂದಮೇಲೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಕಲರ್ ಬರಬೇಕು. ಕ್ರಿಸ್ಪಿಯಾಗಿ ಸ್ವಲ್ಪ ಕಲರ್ ಬಂದರೆ ಚೆನ್ನಾಗಿರ್ತೈತೆ. ನಾನು ಮಸಾಲೆ ಏನು ತೋರಿಸಿಲ್ಲ, ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ, ಟೊಮೊಟ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ಟೊಮೊಟೊ ಹಂಗೆ ಇರ್ತೈತೆ, ಮಕ್ಕಳು ತಿನ್ನಲ್ಲ, ಎಟ್ಟು ಕೆಳಗೆ ಹಾಕ್ತಾರೆ. ಅದಕ್ಕೆ ಸ್ವಲ್ಪ ಮ್ಯಾಶ್ ಮಾಡ್ಕೊಳ್ಳೋಣ. ಮ್ಯಾಶ್ ಮಾಡ್ಕೊಂಡು ಸ್ವಲ್ಪ ಪೇಸ್ಟ್ ಆಗುತ್ತಲ್ಲ. ಖಾರದ ಪುಡಿ, ಧನಿಯಾ ಪುಡಿ. ನಾನು ಖಾರದ ಪುಡಿ ಧನಿಯಾ ಪುಡಿ ಎಲ್ಲ ತೋರಿಸಿಲ್ಲ, ಫ್ರೈಯಲ್ಲಿ ತೋರಿಸ್ತಾ ಇದ್ದೀನಿ. ಹುಣಸೆಹಣ್ಣೆ ನೀರು ಚೆನ್ನಾಗಿ ಸ್ವಲ್ಪ ಕುದೀಲಿ. ಬೆಂಡೆಕಾಯಿ ಹಾಕ್ಕೊಳ್ಳೋಣ. ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ, ಗಟ್ಟಿ ಇದ್ದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಿಮ್ಗೆ ಗಟ್ಟಿ ಬೇಡ, ನೀರು ಹಾಕಬೇಕಂದ್ರೆ ಸ್ವಲ್ಪ ನೀರು ಹಾಕ್ಕೋಬೇಕು. ನಾನು ಮುದ್ದೆಗೆ ಮಾಡ್ತಾಯಿದ್ದೀನಿ, ಸ್ವಲ್ಪ ಗಟ್ಟಿಗೆ ಮಾಡ್ತೀನಿ ಗ್ರೇವಿಯಾಗಿ. ಇದು ಇಂಗುವ ಅಂತಾರೆ. ಅಂದರೆ ಸ್ವಲ್ಪ ಏಜಾದ ಮೇಲೆ ಜೀರ್ಣ ಆಗಲ್ಲ, ಸ್ವಲ್ಪ ಇದು ಹಾಕಿದ್ರೆ, ಇಂಗುವ ಹಾಕಿದ್ರೆ ಸ್ವಲ್ಪ ಜೀರ್ಣ ಆಗ್ತೈತೆ. ಬೆಂಡೆ ಸರ್ಕ್ ಸ್ವಲ್ಪ ಇಂಗುವ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 10 ನಿಮಿಷ ಬಾಯ್ಲ್ ಆದರೆ ರೆಡಿ ಆಗುತ್ತೆ ಬೆಂಡೆಕಾಯಿ ಗ್ರೇವಿ. ಸ್ಟವ್ ಮೇಲೆ ಗಿಣ್ಣೆ ಇಟ್ಕೊಳ್ಳೋಣ. 1 ಗ್ಲಾಸ್ ನೀರು ಹಾಕೋಣ. 1 ಗ್ಲಾಸ್ ಕುದಿದು ಬಿಸಿ ಆದಮೇಲೆ ಸ್ವಲ್ಪ ಸಾಲ್ಟ್ ಹಾಕೋಣ. ಸಾಲ್ಟ್ ಹಾಕಿದ್ಮೇಲೆ ಸ್ವಲ್ಪ ಬಿಸಿ ಆದಮೇಲೆ 1 ಸ್ಪೂನು ತುಪ್ಪ ಹಾಕೋಣ. ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿದ ಮೇಲೆ 1 ಟಮ್ಲರು ರಾಗಿ ಹಿಟ್ಟಾಕಿ 1 ಕೋಲು ಎತ್ಕೊಂಡು ಚೆನ್ನಾಗಿ ತಿರ್ಸ್ಬೇಕು, ಇಲ್ಲಾಂದ್ರೆ ಉಂಡೆ ಸೇರ್ಕೊತೈತೆ. ಉಂಡೆ ಆಗುತ್ತೆ. ಹಿಟ್ಟು ಹಾಕ್ಕೊಂಡು ತಿರ್ಗಿಸ್ತಾ ಇರಬೇಕು. ಹಂಗೆ ಹಂಪು ನೋಡಿದವಾಗ ಸ್ವಲ್ಪ ಪಿಚ್ಚನ್ ಬರಬಾರ್ದು. ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಬಿಟ್ಬಿಟ್ಟು ಮುಚ್ಚಲಾಕಿಟ್ಬಿಟ್ಟು ತೆಗೆದು ನೋಡಿದ್ರೆ ಚೆನ್ನಾಗಿ ನೋಡಿ ಕೈಗೆ ಹಂಗೆ ಅಂಟ್ಕೋಬಾರ್ದು. ಕೈಗೆ ಅಂಟ್ಕೊಂಡೆ ಉಂಡೆ ಬರಬೇಕು. ಉಂಡೆ ಬಂದಮೇಲೆ ನಾವು ಸಪ್ರೇಟಾಗಿ ತೆಗೆದುಕೊಂಡು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಉಂಡೆ ಮಾಡಿದ್ರೆ ಸಾಫ್ಟಾಗಿ ಚೆನ್ನಾಗಿರ್ತೈತೆ. ಹಾಗೆ ಮುದ್ದೆ ಬೆಂಡೆಕಾಯಿ ಸಾರು ರೆಡಿ. ಚೆನ್ನಾಗೈತೆ, ಟೇಸ್ಟ್ ನೋಡಿ ಹೇಳಿ.